ನಿಮಗೂ ನಿಮ್ಮದೇ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ನಿಸ್ತಿದೆಯಾ? ಆದರೆ ಎಲ್ಲಿಂದ ಶುರು ಮಾಡೋದು ಅಂತ ಗೊತ್ತಿಲ್ವಾ? ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಬೇಡ ಬಿಡಿ. ನನ್ನ ಪುಟ್ಟ ಬಿಸ್ನೆಸ್ ಹೆಸರು ಸ್ಪಾರ್ಕಲ್ ನೆಸ್ಟ್ ಅಂತ. ನಿಮ್ಮ ಜೊತೆ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳಕ್ಕೋಸ್ಕರ ಈ ಪೇಜ್ನ ಶುರು ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ತುಂಬ ಜನರಿಗೆ ಒಂದು ಆಸೆ ಇರುತ್ತೆ, ನಮ್ಮದೇ ಆದ ಬಿಸ್ನೆಸ್ ಇರಬೇಕು ಅಂತ. ಆದರೆ ಭಯ, ಇನ್ವೆಸ್ಟ್ಮೆಂಟ್ ಮತ್ತು ಡೌಟ್ಸ್ ಇವು ನಮ್ಮನ್ನು ತಡೆಯುತ್ತೆ. ಆದರೆ ನಾನು ಒಂದು ಥಿಂಗ್ ರಿಯಲೈಸ್ ಮಾಡಿದ್ದೀನಿ, ಪರ್ಫೆಕ್ಟ್ ಟೈಮ್ ಅಂಥದ್ದು ಯಾವತ್ತೂ ಬರೋದಿಲ್ಲ. ನಾವು ಶುರು ಮಾಡಿದ್ರೆ ಅದೇ ಪರ್ಫೆಕ್ಟ್ ಆಗುತ್ತೆ. ನಾನು ಸ್ಮಾಲ್ ಆಗಿ ಜ್ಯುವೆಲ್ರಿ ಅಥವಾ ಹ್ಯಾಂಡ್ಮೇಡ್ ಐಟಮ್ಸ್ ಯಾವುದೇ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ರಿಲೇಟೆಡ್ ಐಟಮ್ಸ್ನ ಇಟ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ನಾನೊಂದು ಪುಟ್ಟ ಪೇಜ್ನ ಶುರು ಮಾಡ್ಕೊಂಡಿದ್ದೀನಿ. ಅದ್ರದ್ದು ರಿಲೇಟೆಡೇ ಈ ಪುಟ್ಟ ಚಾನೆಲ್ ಕೂಡ. ಕಡಿಮೆ ಇನ್ವೆಸ್ಟ್ಮೆಂಟ್ ಇಟ್ಟು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಸ್ಲೋ ಗ್ರೋತ್ ಮಾಡ್ತಿದ್ದೀನಿ. ನಿಮ್ಮ ಪ್ಯಾಷನ್ ಏನೇ ಇರಲಿ, ಕುಕ್ಕಿಂಗ್, ಕ್ರಾಫ್ಟ್ಸ್, ಫ್ಯಾಷನ್, ಅದನ್ನೇ ಬಿಸ್ನೆಸ್ ಆಗಿ ಮಾಡಬಹುದು. ಸ್ಟಾರ್ಟ್ ಸ್ಮಾಲ್ ಬಟ್ ಸ್ಟಾರ್ಟ್ ಟುಡೇ. ನಿಮಗೂ ನಿಮ್ಮ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ನ ಈ ಚಾನೆಲ್ ಮುಖಾಂತರ ನಾನು ನಿಮ್ಮಲ್ಲಿ ಶೇರ್ ಮಾಡ್ತೀನಿ. ನಾನು ಏನೇನು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ, ಯಾವ ರೀತಿ ನನ್ನ ಬಿಸ್ನೆಸ್ ಡೆವಲಪ್ ಆಗ್ತಾಯಿದೆ, ನಾನು ಯಾವ ಆ್ಯಕ್ಷನ್ ತೊಗೊಂಡಿರೋದ್ರಿಂದ ನನ್ನ ಬಿಸ್ನೆಸ್ ಇಂಪ್ರೂವ್ ಆಗಿದೆ, ಪ್ರತಿಯೊಂದು ಎಕ್ಸ್ಪೀರಿಯೆನ್ಸನ್ನು ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಒಂದು ಪ್ರೋತ್ಸಾಹ, ಸಪೋರ್ಟ್ ನನಗೆ ಬೇಕು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕೆಳಗಡೆ ಕಮೆಂಟ್ ವಿ ಸಪೋರ್ಟ್ ಯು ಅಂತ ಕೊಡಿ. ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಳ್ಳೋಣ, ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ನಮ್ಮದೇ ಆದ ಬಿಸ್ನೆಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ. 9 to 5 ಜಾಬ್ ಮಾಡ್ತೀವಿ, ಬೇಕಾದಾಗ ಲೀವ್ ಸಿಗಲ್ಲ, ಯಾವಾಗಾದರೂ ನಮ್ಮನ್ನು ಕೆಲಸದಿಂದ ತೆಗಿಬೋದು. ಅದೇ ನಮ್ಮದೇ ಬಿಸ್ನೆಸ್ ಆದರೆ ನಮ್ಮನ್ನು ಯಾರೂ ಕೆಲಸದಿಂದ ತೆಗಿಯೋಕ್ಕಾಗಲ್ಲ. ಯಾಕಂದರೆ ಅದು ನಮ್ಮ ಸ್ವಂತ ಬಿಸ್ನೆಸ್, ನಮ್ಗೆ ಯಾವಾಗ ಬೇಕು ನಾವಿಲ್ಲಿ ರಜೆ ತೊಗೋಬೋದು, ಇಲ್ಲದ್ರೆ ಕೆಲಸನೂ ಮಾಡ್ಬೋದು, ಮತ್ತು ಫ್ಯಾಮಿಲಿ ಟೈಮ್ ಕೂಡ ನಾವು ಸ್ಪೆಂಡ್ ಮಾಡ್ಬೋದು. ಸೊ ನಿಮ್ಮಲ್ಲೂ ಇದೇ ರೀತಿ ಎಷ್ಟೋ ಜನಕ್ಕೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರುತ್ತೆ, ಆದರೆ ಭಯ ಅಂತೂ ಖಂಡಿತವಾಗೂ ಇರುತ್ತೆ. ನನಗೂ ಆ ಭಯ ಇದೆ. ಆದರೆ ನಾನು ಸ್ಟಾರ್ಟಿಂಗಲ್ಲೇ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಸ್ಮಾಲಲ್ಲಿ ಪುಟ್ಟದಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಡ್ರೀಮ್ ಇಂಪಾರ್ಟೆಂಟ್, ಸೊ ಜಸ್ಟ್ ಟೇಕ್ ದ ಫಸ್ಟ್ ಸ್ಟೆಪ್. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.